ಜೊತೆ ಸ್ವಲ್ಪ ಮಾತಾಡಬೇಕು. ಮನೆನೇ ಬೇಡ ಅಂತ ಬಿಟ್ಟು ಹೋದವ್ರಿಗೆ ಮಾತಾಡೋಕೆ ಏನಿರುತ್ತೆ? ಅಂದರೆ ನಾನು ಹೋಗಲಿ ಅಂತಲೇ ಕಾಯ್ತಿದ್ಯಾ ನೀನು? ಯಾಕೆ ಹಿಂಗೆ ಹುಚ್ಚುಚ್ಚಂಗೆ ಮಾತಾಡ್ತಿದ್ದೀರಾ? ಅವಳು ಏನು ಹೇಳಿ ನಿಮ್ಮ ಮನ್ಸು ಕೆಡ್ಸಿದಳೋ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಅವಳು ಪರ ಬಯಸ್ಕೊಂಡು ಮಾತಾಡೋದಂತೂ ನನ್ನಿಂದ ಸಹಿಸೋಕ್ಕಾಗಲ್ಲ. ತಾರಾ, ಈಗ ನಿನಗೆ ಕಮಲಿ ಬಗ್ಗೆ ಏನು ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ಯಾಕೆಂದರೆ ನೀನು ನಿನ್ನ ಮನಸ್ಸಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ಯಾ ಕಮಲಿ ಕೆಟ್ಟೋಳು ಅಂತ. ಆದರೆ ನಿಜ ಅದಲ್ಲ ತಾರಾ. ಕಮಲಿ ನಮ್ಮ ಮನೆಗೆ ತುಂಬ ಮುಖ್ಯ. ಅವಳು ಇಲ್ಲೇ ಇರಬೇಕು. ಯಾಕೆಂದರೆ ಅವಳಂತ ಹುಡುಗಿ ಸಿಗೋದು ತುಂಬ ಅಪರೂಪ. ದಯವಿಟ್ಟು ಅವಳ ಮನಸ್ಸನ್ನು ನೋಯಿಸ್ಬೇಡ. ಈ ಥರ ಬಂದು ಬೇಡ್ಕೊಳ್ಳೋದಕ್ಕೆ ಮನೆ ಬಿಟ್ಟು ಹೋಗೋ ನಾಟಕ ಯಾಕೆ ಬೇಕಾಗಿತ್ತು? ನಾನು ಬೇಡ್ಕೋತಿಲ್ಲ ತಾರಾ. ಈಗ ನೀನು ಕಮಲಿನ ಮನೇಲಿರೋದಕ್ಕೆ ಅವಕಾಶ ಕೊಟ್ಟರೆ ನಾಡಿದ್ದು ರಿಷಿಗೂ ಅನಿಕಾಗೂ ನೀನು ನಡೆಸಬೇಕು ಅಂತಿರೋ ಎಂಗೇಜ್ಮೆಂಟ್ಗೆ ನಾನು ಒಪ್ಪಿಗೆ ಕೊಡ್ತೀನಿ. ಏನು? ಇನ್ನೊಂದ್ಸತಿ ಹೇಳಿ. ನಾನು ಕೇಳಿಸ್ಕೊಂಡಿದ್ದು ನಿಜ ತಾನೆ? ನಿಜಾನೇ. ನಂಬೋಕೆ ಆಗ್ತಿಲ್ಲ. ಅದೇನು ದಿಢೀರಂತ? ಮನೆ ಬಿಟ್ಟು ಹೋಗೋದಕ್ಕಿಂತ ಕಮಲಿ ಇಲ್ಲಿರೋದೇ ಸರಿ ಅನಿಸ್ತು. ಅದಕ್ಕೆ ಈ ಒಪ್ಪಂದ. ಏನಂತೀಯ? ನಾನೇನಂತೀನಿ, ಮಗನ ಎಂಗೇಜ್ಮೆಂಟ್ಗೆ ಅಪ್ಪನೇ ಇರಲ್ವಲ್ಲ ಅಂತ ಒಂದು ಸಣ್ಣ ಫೀಲಿಂಗ್ ಇತ್ತು. ಈಗೆಲ್ಲ ಸರಿ ಹೋಯ್ತಲ್ಲ, ನನಗೊಪ್ಪಿಗೆ ಇದೆ. ಸರಿ, ನಾನು ಹೋಗಿ ಕಮಲಿನ ಒಳಗೆ ಕರೀತೇನೆ. ಧಾರಾಳವಾಗಿ. ನಾನು ಅನ್ಕೊಂಡಿದ್ದಂಗೆ ಆಗ್ತಾ ಇದೆ ಅಂದಮೇಲೆ ನಂದು ಯಾವ ಒಬ್ಜೆಕ್ಷನ್ ಇಲ್ಲ. ಥ್ಯಾಂಕ್ ಯು. ಆದರೆ ನಂಗೊಂದು ಕುತೂಹಲ. ಕೇಳ? ಏನದು? ಅದೇನು ರಮೇಶ್, ಅವಳ ಮೇಲೆ ಅಷ್ಟೊಂದು ಕಾಳಜಿ ನಿಮಗೆ? ಹಳ್ಳಿ ಹುಡುಗಿ ಏನೇ ಹಾಕಿದ್ರೂ ನಮ್ಮ ಅಂತಸ್ತಕ್ಕೆ ಸರಿ ಬರಲ್ಲ, ಕಲ್ಚರ್ ಸರಿ ಇಲ್ಲ. ಒಟ್ಟಾರೆ ಹೇಳಬೇಕು ಅಂತಂದರೆ ಅವಳನ್ನ ಕಂಡ್ರೆ ನನಗಾಗಲ್ಲ. ಅವಳ ಮೇಲೆ ಯಾಕೆ ಅಷ್ಟೊಂದು ಅಕ್ಕರೆ ನಿಮಗೆ? ಅಂದುವಾದ ಕಮಲ ಕೆಸರಲ್ಲೇ ಅರಳೋದು ಯಾತಕ್ಕೆ ಗೊತ್ತಾ ತಾರ? ಆಗ್ಲಾದರೂ ನಿನ್ನಂಥವ್ರು ಅದನ್ನು ಕೀಳದೆ ದೂರನೇ ಇರ್ತಾರೆ ಅಂತ. ಕಮಲ ಎಷ್ಟೇ ಅಂದವಾಗಿದ್ರೂ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಲ್ಲ, ನೆನಪಿರ್ಲಿ. ಹೌದು, ತಲೆಗಿಟ್ಕೊಳ್ಳಲ್ಲ. ಆದರೆ ಅದು ಶ್ರೇಷ್ಠವಾದ್ದು ಅಂತ ದೇವ್ರಿಗೆ ಅರ್ಪಿಸ್ತಾರೆ. ಕಮಲಿ, ತಾರಾ ಹತ್ರ ನಾನು ಮಾತಾಡ್ತೀನಿ. ಕೊಡಪ್ಪ. ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿನ್ಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ರಿಷಿ ಮತ್ತೆ ಅನಿಕಾ ನಿಶ್ಚಿತಾರ್ಥ ನಡೆಯಲ್ಲ. ನೀನೇ ಈ ಮನೆ ಸೊಸೆ. ಬಲ್ಗಾಲಿಟ್ಟು ಒಳಗೆ ಬೇಕಲ್ಲ. ಬಾರಮ್ಮ. ಹೊಸದಾಗಿ ಪ್ಯಾಟರ್ನ್ ಎಲ್ಲ ಹಾಕಿಟ್ಟಿದ್ದಾರಲ್ಲ, ಮೊದಲೇ ಮೆಮೊರಿ ಲಾಸ್ ಅಂತಾರೆ. ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೋತಾರೆ? ನಾನು ನಿಮ್ಮ ಮಗಳು ಅಮ್ಮ. ನೀವು ಕಿಲಾಡಿ ಅಂದರೆ ನಾನು ಕಿಲಾಡಿನೇ. ನಿಮ್ಮ ಬೆರಳು ಸ್ಕ್ರೀನ್ ಮೇಲೆ ಓಡಾಡಿರೋ ಮಾರ್ಕ್ ಹಿಡಿದು ಓಪನ್ ಮಾಡ್ತೀನಿ.
ಸಾಧಿಸೋದಕ್ಕೆ ಇನ್ನ ತುಂಬಾ ಟೈಮ್ ಇಲ್ಲ. ಡೋಂಟ್ ವರಿ, ನೀನ್ ಆಡ್ತಿರೋ ನಾಟಕ ಕೊನೆಗೂ ಫಲಿಸುತ್ತೆ. ನಾವ್ ಅಂದ್ಕೊಂಡ ಹಾಗೆ ಅನಿಕಾ ನಿಮ್ಮನೆ ಸೊಸೆ ಆಗ್ತಾಳೆ. ಓಕೆ? ಅಂದ್ರೆ ಅಮ್ಮ ಆಡ್ತಿರೋದು ನಾಟಕ ಅಂತ ಆಯ್ತು. ಇದಕ್ಕೆ ಕಾಮಿನಿ ಮತ್ತೆ ಅನಿಕಾ ಸಾಥ್ ನೀಡ್ತಿದ್ದಾರೆ. ಅನಿಕನ ಈ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಇಷ್ಟೊಂದು ಸರ್ಕಸ? ಏನಾದ್ರೂ ಮಾಡ್ಲೇಬೇಕು. ಬದುಕಿರುವಾಗಲೇ ಪ್ರಾಣ ದೇಹನ ಬಿಟ್ಟು ಹೊರಗೆ ಹೋದರೆ ಹೇಗಿರುತ್ತೆ ಅಂತ ನೀವು ಮನೆ ಬಿಟ್ಟು ಹೋದಾಗಲೇ ನಾನು ಅನುಭವಿಸ್ಬಿಟ್ಟೆ ಕಮಲಿಯವರ. ಪ್ರಾಣಕ್ಕಿಂತ ಕೊಟ್ಟಿರೋ ಮಾತು ಮುಖ್ಯ ಅಲ್ವಾ ಸರ್? ನಿಮ್ಮಪ್ಪಯ್ಯ ನಿಮ್ಮವ್ವಂಗೆ ಮಾತು ಕೊಟ್ಟವ್ರೆ. ದಯವಿಟ್ಟು ನನ್ನಿಂದ ದೂರ ಇದ್ಬಿಡಿ. ನಯನದಿ ಕಂಡ ಕನಸು ಹನಿಗಳ ರೂಪ ತಾಳಿ ಬರಬಹುದೇ ಹೇಳು ಕರೆಯದೆ, ಅಳಬಹುದೇ ನೋವು ಕರಗದೆ, ಕೊರಳೇರದ ದನಿಯು ನಾನು ನೀನು ಇರದೆ. ನೋಡ್ತಾ ಇದ್ದವಾ? ಹೌದು ಸರೋಜಕ್ಕ, ಹೊಸಿ ನೋವು. ಸರೋಜಕ್ಕ, ನಾನೇನ್ ಮಾತು ಕೇಳ್ದೆ ತೆಪ್ಪು ಮಾಡ್ದೆ. ನಿನಗೇನು ಆಗಿಲ್ಲ ತಾನೇ? ಹೊಸಿ ಪೆಟ್ಟಾಗಿತ್ತು, ಮದ್ದಾಕಿವ್ನಿ. ಅಯೋಗ್ಯ ಅವನು. ಇರೋಕೊಂದ್ ಜಾಗ ಕೊಟ್ರೆ ನಮ್ಮನೆಗೆ ದ್ರೋಹ ಮಾಡ್ತಾನೆ. ನೀವೇನು ಯೋಚನೆ ಮಾಡಬೇಡಿ, ಅವನು ಸರಿಯಾದ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಹಾ, ಏನ್ ಮಾಡಿದ್ರಿ? ನನ್ಗೆ ಯಾಕೋ ಪೊಲೀಸ್ ಕೇಳೋದೇ ಸರಿ ಅನ್ನಿಸ್ತೈತೆ. ಅಯ್ಯೋ ರಾಮ, ಇಂಥ ಸಮಯದಲ್ಲಿ ಪೊಲೀಸ್ ಗಿಲೀಸ್ ಎಲ್ಲ ಏನು ಬೇಕಾಗಲ್ಲ. ಪೊಲೀಸ್ ಅಂತ ಏನಾದ್ರೂ ಮನೆಗೆ ಬಂದ್ಬಿಟ್ರೆ ಅನ್ಪೂರ್ಣ ಗಾಬರಿ ಆಗ್ಬಿಡ್ತಾಳೆ. ಹಾ, ಗೌರಿ, ನೀನೇನು ಯೋಚನೆ ಮಾಡಬೇಡ. ಅವನಿಂದ ನಿನಗೆ ಇನ್ನು ಮುಂದೆ ಯಾವ ತೊಂದರೆನೂ ಆಗಲ್ಲ. ಅಂದಹಾಗೆ ಗೌರಿ, ಅವನು ಮೊದಲಿಂದ ನಿನಗೆ ಗೊತ್ತಾ? ಅವನು ಯಾರು? ಅಲ್ಲ, ಅವನು ಯಾಕೆ ನಿನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ? ಸಾರಿ ಗೌರಿ, ನಿನ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಬಿಡು, ಪರವಾಗಿಲ್ಲ.
ಹೇಳ್ತೀನಿ. ಅವತ್ತು ನಿನ್ನನ್ನು ಅಟ್ಟಿಸ್ಕೊಂಬಂದಾಗ ನಾನು ಒಂದು ಗುಡಿಸ್ನೊಳಗೆ ಓಡೊಂಟೋದೆ. ನನ್ನ ಪರಿಸ್ಥಿತಿ ನೋಡಿ ಇವನು ಗಾಬರಿ ಆಗೋದ. ನನ್ನ ಮಗ ಮತ್ತೆ ಸೊಸೆ ತೀರ್ಕೊಂಡವ್ರೆ. ನನಗಿರೋದೆಲ್ಲವ ಈ ಮೊಮ್ಮಗ ಒಂದೆಯ. ನನಗಿರೋ ಕಷ್ಟದಾಗೆ ಇದನ್ನ ಕಷ್ಟಕ್ಕೆ ತಳಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಅಂದ. ಆ ಮಗಿನ ಜೀವನ ಅಪಾಯಕ್ಕೆ ತಳ್ಳೋದು ನಂಗೆ ಇಷ್ಟ ಇಲ್ಲ ಅಂತಂದ. ನಾನು ಅವನ್ನ ಬೇಡ್ಕೊಂಡೆ. ಅವ್ನು ನಂಗಿರಕ್ಕೆ ಜಾಗ ಕೊಟ್ಟ. ಆದರೆ ಆಮ್ಯಾಕೇನಾಯ್ತು ನಂಗೆ ಗೊತ್ತಿಲ್ಲ. ನಾನು ಅಲ್ಲಿಂದ ಓಡೊಂಟೋದೆ. ಸಾನೆ ವರ್ಷಗಳಾದ್ಮ್ಯಾಕೆ ಬೆಂಗಳೂರಲ್ಲಿ ಮತ್ತೆ ಅವನು ನನಗೆ ಸಿಕ್ದ. ನಿನ್ನಿಂದವ ನಾನು ನನ್ನ ಮೊಮ್ಮಗಳನ್ನ ಕಳ್ಕೊಂಬಿಟ್ಟೆ. ನನ್ನ ಕಣ್ಮುಂದೆ ನನ್ನ ಮೊಮ್ಮಗಳನ್ನ ಬೆಂಕಿಲ್ ಸುಟ್ಟೋಗೋದು ನೋಡಿದೆ ಅಂದ. ನನಗೆ ಮಾತೇ ಬರ್ಲಿಲ್ಲ. ಅಳಬೇಡ ಗೌರಿ, ಪಾಪ ನೀನು ಗೊತ್ತಿಲ್ಲದೆ ಮಾಡಿದ್ಯಾ ಅಂದಮೇಲೆ ನಿನ್ಮೇಲೆ ಅವನು ಸೇಡ್ ತೀರ್ಸ್ಕೊಳ್ಳೋದು ತುಂಬಾ ತಪ್ಪು. ಅಳಬೇಡ, ಸಮಾಧಾನ ಮಾಡ್ಕೋ ಗೌರಿ. ರಚನಾ ಎಲ್ಲಿಗೆ ಅಂತ ಹೇಳು, ನಾನೇ ಬರ್ತೀನಿ. ನಾನು ಎಲ್ಲ ಹೇಳ್ತೀನಿ ಬಾ. ಕಮಲಿ ಕಮಲಿ ಕಮಲಿ. ಏ ರಚನಾ, ಅವ್ರು ಮಲ್ಕೊಳ್ಳಿ ಬಿಡು, ಏನಕ್ಕೆ ಬರ್ಸ್ತಿದ್ಯಾ? ನಾನು ನಿಮ್ಮಿಬ್ಬರ ಹತ್ರನೂ ಮಾತಾಡಬೇಕು. ನೋಡು ರಚನಾ, ಪ್ಲೀಸ್, ನೀನೇನೋ ದೊಡ್ಡ ಪ್ರಾಬ್ಲಮೇ ಕ್ರಿಯೇಟ್ ಮಾಡ್ತಿದ್ಯಾ. ಕಮಲಿ ಅವ್ರಿಗೆ ನನ್ನ ಹತ್ರ ಮಾತಾಡೋದೇ ಇಷ್ಟ ಇಲ್ಲ. ಅವ್ರು ನನ್ನ ಅವಾಯ್ಡ್ ಮಾಡಿದೆ. ಅರೇ ನೀನು ಅದರಲ್ಲಿ ಕಮಲಿ ಕಮಲಿ ಇದೇನೋ ನಾನು ಈ ಥರ ಮಾತಾಡ್ಬೇಕು. ಏನಾಯ್ತು? ಏನೂ ಆಗಿಲ್ಲ. ನೀನೇ ಸುಸ್ತಾಗಿ ತುಂಬ ಕೆಲಸ ಮಾಡಿ ಮಲ್ಕೊಂಡಿದ್ಯಾ ಅನ್ಸುತ್ತೆ. ನಾವೇ ನಿನ್ನ ಡಿಸ್ಟರ್ಬ್ ಮಾಡ್ತಿದ್ವಿ. ಅದೇ ನಾವು ಅಂತಿದ್ಯಾ, ನೀನು ಅಂತ ಹೇಳು. ಕಮಲಿ ಅವರೇ, ನಾನಲ್ಲ ನಿಮ್ಮನ್ನ ಎಬ್ಬರಿಸಿದ್ದು, ರಚನಾ. ಇಬ್ರು ಸ್ವಲ್ಪ ನಾನು ಹೇಳೋದನ್ನ ಕೇಳಿ. ಏನ್ ರಚನಾ ಈಟೊತ್ನಾಗೆ? ಇಷ್ಟೊತ್ತಲ್ಲಿ ಮಾತಾಡಿಲ್ಲ ಅಂದರೆ ಇನ್ನು ಯಾವಾಗಲೂ ಮಾತಾಡೋಕ್ಕಾಗಲ್ಲ. ಕಮಲಿ, ನೀನು ನನ್ನ ಅತ್ತಿಗೆ, ಈ ಮನೆ ಸೊಸೆ. ನೀನಿಲ್ಲಿ ಇದ್ಕೊಂಡು ಮನೆ ಕೆಲಸ ಮಾಡ್ತಾ ಅವಮಾನ ಅನುಭವಿಸೋದು ನನಗಿಷ್ಟ ಇಲ್ಲ. ನನಗೂ ನೀನು ಸ್ವಲ್ಪ ಸುಮ್ಮನಿರು, ನಾನು ಮಾತಾಡ್ತೀನಿ. ಕಮಲಿ, ನಿನ್ನ ನಮ್ಮಣ್ಣನ ಇಷ್ಟಪಡ್ತಿದ್ಯಾ ತಾನೆ? ರಚನಾ, ಇದೆಂತ ಪ್ರಶ್ನೆ? ಹೇಳು ಕಮಲಿ. ಅಣ್ಣ ಹೇಳ್ತಿದ್ದಾನೆ ನೀನು ಅವನ್ನ ಅವಾಯ್ಡ್ ಮಾಡ್ತಿದ್ಯಂತೆ. ಅಂದರೆ ಅವಾಯ್ಡ್ ಅಂದರೆ ಆವಾಗಲೇ ಕಿಚನಲ್ಲಿ. ಸರಿ ಸರಿ, ವಾಟ್ ಎವರ್. ಈಗ ನಿಮ್ಮಿಬ್ಬರ ಮಧ್ಯೆ ಮೊದಲಿದ್ದಿದ್ದು ಇಕ್ವೇಷನ್ ಇಲ್ಲ ಅಲ್ವಾ? ಅದಕ್ಕೆ ಕಾರಣ ಏನು ಅಂತ ನಮ್ಗೆಲ್ರಿಗೂ ಗೊತ್ತು. ಈಗ ಅದಕ್ಕಿರೋದು ಒಂದೇ ದಾರಿ. ಏನು? ಮದ್ವೆ. ಮದುವೆನಾ? ಏ ಅಮ್ಮ ನೋಡಿದ್ರೆ ಎಂಗೇಜ್ಮೆಂಟ್ ಅಂತಿದ್ದಾರೆ, ನೀನು ನೋಡಿದ್ರೆ ಮದುವೆ ಅಂತಿದ್ಯಾ. ಸ್ವಲ್ಪ ನನ್ನ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡು ರಚನಾ. ಅಯ್ಯೋ ಅಣ್ಣ, ನಾನು ಹೇಳ್ತಿರೋದು ನಿಮ್ಮಿಬ್ರು ಮದ್ವೆ ಬಗ್ಗೆ. ನಮ್ಮಿಬ್ರು ಮದ್ವೆನಾ? ರಚನಾ, ಏನ್ ಹೇಳ್ತಿದ್ಯಾ? ತಾರಮ್ಮವ್ರು ಹಿಂಗಿರುವಾಗ ನಾವೆಂಗೆ? ಅದು ಅಲ್ಲದೆ ರಿಷಿ ಸರ್ಗೆ ಅನಿಕಾ ಜೊತೆ. ಪ್ಲೀಸ್ ಪ್ಲೀಸ್, ನಿಮ್ಮ ಬಾಯಲ್ಲಿ ಆ ಮಾತು ಹೇಳ್ಬೇಡಿ ಕಮಲಿ ಅವರೇ. ಈಗ ನೀವಿಬ್ರು ಪ್ಲೀಸ್ ಪ್ಲೀಸ್ ಅಂತ ಕಾಲ ಕಳೆಯೋದ್ರ ಬದಲು ಮೊದಲು ಓಡ್ ಹೋಗಿ ಮದ್ವೆ ಆಗಿ, ಅದೇ ಬೆಸ್ಟು. ನಾನು ಹೇಳೋದು ಸ್ವಲ್ಪ ಲಾಜಿಕಲ್ ಅಲ್ಲ ಅನ್ಸ್ಬೋದು, ಬಟ್ ಈಗ ಅದೊಂದೇ ದಾರಿ ಇರೋದು. ಸಣ್ಣದಾಗಾದ್ರೂ ಮದ್ವೆ ಅಂತ ಮಾಡ್ಕೊಂಡು ಮನೆಗೆ ಬನ್ನಿ. ಆಮೇಲೆ ಅಮ್ಮ ನಿಮ್ಗೆ ಏನು ಹೇಳಕ್ ಆಗಲ್ಲ. ಅವ್ರನ್ನ ಅಪ್ಪ ಮತ್ತೆ ನಾನು ಇಬ್ರು ಸೇರಿ ಒಪ್ಪಿಸ್ತೀವಿ. ನನ್ಗಿದ್ರಾಗ ಒಪ್ಪಿಗೆ ಇಲ್ಲ. ರಿಷಿ ಸರ್, ನೀವಾರು ರಚನೆಗೆ ಹೇಳಿ, ಓಡೋಗ್ ಮದ್ವೆ ಆಗಕ್ಕ. ನಾವ್ ಈಟೊಂದೆಲ್ಲ ಕಷ್ಟಪಟ್ಟಿದ್ದು. ಕಮಲಿ ಅವರ, ರಚನಾ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ ಅನ್ನಿಸ್ತದೆ. ನಮ್ಗೆ ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ.
ಆದ್ರೂ ಇವತ್ತು ಅವಳಿಂದ ಒಳ್ಳೇದಾಗೈತೆ ಅಂತಾನೆ ಹೇಳ್ಬೇಕು. ಕಾಮಿನಿ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಂಗಿ ಅಥವಾ ಕಮ್ಮಿನ ನಾನು ಕಳ್ಕೋಬೇಕಾಯ್ತಿತ್ತು. ಇನ್ನ ಯಾವ ತೊಂದ್ರೆನೂ ಇಲ್ಲ. ನಡೆದಿದ್ದೆಲ್ಲನೂ ಕೆಟ್ಟ ಕನ್ಸ್ಕೊಂತ ಮರ್ತೋಯ್ತೀನಿ. ಫೋನ್ನ ಬೇರೆ ಕೆಡಿಸ್ಬಿಟ್ಟವನೆ. ಚಂದ್ರು ಅವ್ರಿಗೆ ಕಾಮಿನಿನ ಯಾಕೆ ಫೋನ್ ಮಾಡ್ತೀನಿ ಅಂದವಳೆ. ಇಸ್ಯ ಗೊತ್ತಾದ್ಮೇಲೆ ಅವರೇ ಬರ್ಬೋದು. ಸದ್ಯಕ್ಕಂತೂ ಕಮ್ಮಿಗೇನು ತೊಂದರೆ ಇಲ್ಲ. ಅದೇ ನನ್ನ ಸಮಾಧಾನ. ಸರ್, ರಚನಾ ಏನೋ ಹಿಂಗಂತವಳೆ ಅಂತ ನೀವು ಅದಕ್ಕೂ ಅಂತಿದ್ದೀರಲ್ಲ. ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಕಮಲಿಯವರೇ. ನಿಮ್ಮನ್ನ ಬಿಟ್ಟು ಬದುಕೋದಕ್ಕಂತೂ ನನ್ನಿಂದ ಸಾಧ್ಯನೇ ಇಲ್ಲ. ಅಮ್ಮನ ಮಾತು ಕೇಳಿಕೊಂಡು ಅನಿಕನ್ನ ಎಂಗೇಜ್ಮೆಂಟ್ ಆಗೋದಕ್ಕೂ ನನ್ನ ಕೈಲಾಗಲ್ಲ. ಉಳಿದಿರೋ ಪಾಸಿಬಿಲಿಟಿ ನೋಡಿದ್ರೆ ನಮಗಿದೊಂದೇ ದಾರಿ. ಸರ್, ಆದರೆ ಇದು ತೆಪ್ಪಲ್ವಾ ಸರ್? ಇಂಥ ಸಮಯದಾಗೆ ನಾವಿಬ್ರು ಸ್ವಾರ್ಥಿಗಳಾಗಿ ಯೋಚನೆ ಮಾಡ್ದಂಗೆ ಆಗಲ್ವಾ? ಯಾವ ಸ್ವಾರ್ಥ ಕಮ್ಲಿ? ನೀವಿಬ್ರು ಈಗ ಮದುವೆ ಆಗಿಲ್ಲ ಅಂದ್ರೆ ಇಬ್ರು ಬೇರೆ ಬೇರೆ ಆಗ್ಬೇಕಾಗತ್ತೆ. ಅದು ಓಕೆನಾ ನಿಂಗೆ? ಕಮಲಿಯವರೇ, ಅಮ್ಮಂಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನೀವು ದೊಡ್ಡ ನಿರ್ಧಾರ ತಗೊತಾ ಇದ್ದೀರಾ. ನಿಮ್ಮಂಥ ಹುಡುಗಿನ ಕಳ್ಕೊಂಡ್ರೆ ಜೀವನ ಪೂರ್ತಿ ರಿಗ್ರೆಟ್ ಅಲ್ಲೇ ಸಾಯ್ಬೇಕಾಗತ್ತೆ ಕಮಲಿಯವರೇ. ಏ ಅಣ್ಣ, ಏನು ನೀನು ಬೇರೆ ಆಗೋದ್ರ ಬಗ್ಗೆನೇ ಮಾತಾಡ್ತಿದ್ಯಲ್ಲ? ಇಬ್ರಿಗೂ ಏನಾಗಿದೆ? ಪ್ರೀತಿ ಕುರುಡು ನಿಜ, ಆದ್ರೆ ದಟ್ಟತನ ಅಲ್ವಲ್ಲ. ಇಬ್ರು ಮೊದಲು ಇಲ್ಲಿಂದ ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ. ರಚನಾ, ನೀನೊಸಿ ಸುಮ್ಕಿರವಿ. ಈಟೊಂದು ಅವಸರವಾಗಿ ಯಾರಿಗೂ ಗೊತ್ತಿಲ್ಲದೆ ಮದ್ವೆ ಆಗಕ್ಕ ನಾವಿಬ್ರು ಈಟೊಂದು ಕಷ್ಟಪಟ್ಟಿದ್ದು. ಹಂಗಿದ್ದಿದ್ರೆ ನಾನು ರಿಸಿ ಸರು ಈಟೋದ್ಕೆ ಎಲ್ಲೋ ದೂರದಾಗ ಸಂಸಾರ ಮಾಡಬೇಕಿತ್ತು. ಸರ್, ಇಷ್ಟೊಂದೆಲ್ಲ ಕಷ್ಟಗಳನ್ನ ಗೆದ್ದಿರೋ ನಮ್ಮ ಪ್ರೀತಿ ಇದನ್ನ ಎದುರಿಸಕ್ಕಿಲ್ವಾ ಸರ್? ಹೆದರ್ಸೋ ಪ್ರಶ್ನೆ ಅಲ್ಲ ಕಮಲಿಯವರೇ, ಇದರಲ್ಲಿ ಸಫರ್ ಆಗ್ತಿರೋದು ನೀವು. ಸರ್, ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಸರ್. ಸಹಿಸಕ್ಕಾಗೋರ್ಗೇನೆ ಕಷ್ಟ ಬರೋದು ಅಂತ ನನ್ನ ಅಜ್ಜಯ್ಯ ಯಾವಾಗಲೂ ಹೇಳೋನು. ಹೌದು ಸರ್, ದಿಟ್ಟನೆಯ ನನ್ನಿಂದ ಸಹಿಸಕ್ಕಾಯ್ತೈತೆ. ನಾನು ಗಟ್ಟಿಯಾಗಿವ್ನಿ ಅನ್ನೋ ಗರ್ವನೂ ಐತೆ. ನಮ್ಮ ಪ್ರೀತಿಗೆ ಇದನ್ನೆಲ್ಲ ಗೆಲ್ಲೋ ತಾಕತ್ತಿಲ್ಲ ಅಂದರೆ ಹೇಳಿ ಸರ್, ನಾನು ಈಗಲೇ ನಿಮ್ಮ ಜೊತೆಗೆ ಬರ್ತೀನಿ. ಐತೆ ಅಂತಾದರೆ ನಾವೆಲ್ಲರೂ ಒಟ್ಟಿಗೆ ಗೆಲ್ಲುಮ. ಸರ್, ಇದು ನನ್ನ ಮನೆನೆಯ ಸರ್. ಇಲ್ಲಿರೋ ಪ್ರತಿಯೊಬ್ಬರೂ ನನಗೆ ಮುಖ್ಯನಯ್ಯ. ಎಲ್ಲರೂ ಸಂತೋಷವಾಗಿರೋದಕ್ಕೆ ನಾನು ಏನು ಬೇಕಾನ ಮಾಡ್ತೀನಿ. ಪ್ರತಿ ಸಲ ದುಡ್ಕೋ ಹಾಗೆ ಈ ಸಲ ಅವಸರದಲ್ಲಿ ನಿರ್ಧಾರ ತಗೊಂಡೆ. ಅದಕ್ಕೆ ಕಾರಣ ನೀವೇ. ನೀವು ನನ್ನಿಂದ ದೂರ ಆಗಬಾರ್ದು ಅನ್ನೋದೊಂದೇ ನನ್ನ ಉದ್ದೇಶ. ಸರಿ ಕಮಲಿಯವರೇ, ನನಗೆ ನಂಬಿಕೆ ಇದೆ, ನೀವು ಹೇಳ್ದಂಗೆ ಆಗಲಿ.